ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 25ನೇ ಕಂತಿನ ಹಣ ಜಮಾ ಕುರಿತು ಅಪ್ಡೇಟ್ಸ್ ಅನ್ನ ಕೊಡ್ತೀನಿ. 25ನೇ ಕಂತಿನ ಹಣ ನಿಮಗೆ ಯಾವಾಗ ಜಮಾ ಆಗುತ್ತೆ, ಹೊಸ ವರ್ಷಕ್ಕೆ ಏನಾದರೂ ಗುಡ್ ನ್ಯೂಸ್ ಸಿಗುತ್ತಾ ಏನು ಅನ್ನೋದ್ರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದಂತಹ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಜೊತೆಗೆ ಇದುವರೆಗೂ ಸಹ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 24ನೇ ಕಂತಿನ ಹಣ ಜಮಾ ಆಗಿಲ್ಲ ಅಂತಂದ್ರೆ ಅದ್ರ ಬಗ್ಗೆ ಕೂಡ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಇನ್ಫಾರ್ಮೇಶನ್ ಸಿಗುತ್ತೆ. ಹಾಗಾಗಿ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಖಂಡಿತವಾಗ್ಲೂ ಎಲ್ಲರಿಗೂ ಕೂಡ ವಿಡಿಯೋ ತುಂಬಾನೇ ಹೆಲ್ಪ್ಫುಲ್ ಆಗಿರುತ್ತೆ. ಹಾಗಾದ್ರೆ ವಿಡಿಯೋ ಶುರು ಮಾಡೋಣ ಬನ್ನಿ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಇನ್ನೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟು ವಿಡಿಯೋ ನೋಡೋದಕ್ಕೆ ಶುರು ಮಾಡಿ. ಮೊದಲಿಗೆ ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇದುವರೆಗೂ ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆ 24ನೇ ಕಂತಿನ ಹಣ ಬಂದಿಲ್ವೋ ಅದ್ರ ಬಗ್ಗೆ ಈಗ ಮಾತನಾಡೋಣ. ನೋಡಿ, ಸರ್ಕಾರದ ಕಡೆಯಿಂದ 24ನೇ ಕಂತಿನ ಹಣವನ್ನ ದಿಢೀರ್ ಅಂತ ಹೇಳಿ ಬಿಡುಗಡೆ ಮಾಡ್ತಾರೆ. ಹಣವನ್ನ ಬಿಡುಗಡೆ ಮಾಡಿದಾದ್ಮೇಲೆ ಪ್ರತಿನಿತ್ಯ ಕೂಡ ಒಂದಿಷ್ಟು ಲಕ್ಷ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 24ನೇ ಕಂತಿನ ಹಣ ಜಮಾ ಆಗ್ತಾ ಇದೆ. ಅದ್ರ ಜೊತೆಗೆ ನಾನು ನಿಮ್ಗೆ ಹೇಳಿದೆ, ಗೃಹಲಕ್ಷ್ಮಿ ಯೋಜನೆ 24ನೇ ಕಂತಿನ ಹಣ ಈ ಒಂದು ತಿಂಗಳ ಒಳಗೆ ಅಂದ್ರೆ ಡಿಸೆಂಬರ್ 31ನೇ ತಾರೀಕಿನ ಒಳಗಡೆ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಆಗುತ್ತೆ ಅಂತ ಹೇಳಿ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೆ. ಸೊ ನಿನ್ನೆ ಕೂಡ ಸಾಕಷ್ಟು ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 24ನೇ ಕಂತಿನ ಹಣ ಬಂದು ಜಮಾ ಆಗಿದೆ. ಸೊ ನಿಮ್ಗೆ ಇದುವರೆಗೂ ಕೂಡ ಒಂದು ಹಣ ಬಂದಿಲ್ಲ ಅಂತಂದ್ರೆ ನೀವು ಜಾಸ್ತಿ ಯೋಚನೆ ಮಾಡುವಂತ ಅವಶ್ಯಕತೆ ಇಲ್ಲ. ನಿಮಗ್ ಬಂದ್ಬಿಟ್ಟು ಇವತ್ತು ಅಥವಾ ನಾಳೆ ಯಾವ ಒಂದು ಟೈಮಿಗೆ ಬೇಕಾದ್ರೂ ನಿಮ್ಮ ಒಂದು ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 24ನೇ ಕಂತಿನ ಹಣ ಬಂದು ಜಮಾ ಆಗುತ್ತೆ. ಈಗಾಗಲೇ 70% ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 24ನೇ ಕಂತಿನ ಹಣ ಜಮಾ ಆಗಿದೆ. ಹಾಗೇನೆ ಯಾರಿಗೆಲ್ಲ ಬ್ಯಾಲೆನ್ಸ್ ಇದೆ ನೋಡಿ, ಯಾರಿಗೆಲ್ಲ ಇನ್ನು ಕೂಡ ಹಣ ಜಮಾ ಆಗಿಲ್ಲ ನೋಡಿ, ಅಂತವ್ರಿಗೆಲ್ಲ ಇನ್ನು 1ರಿಂದ 2 ದಿನದ ಒಳಗಡೆ ಗೃಹಲಕ್ಷ್ಮಿ ಯೋಜನೆಯ 24ನೇ ಕಂತಿನ ಹಣವನ್ನ ಜಮಾ ಮಾಡ್ತಾರೆ. ಸೊ ನಿಮ್ಗೇನಾದ್ರೂ ಡಿಸೆಂಬರ್ ತಿಂಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯ 24ನೇ ಕಂತಿನ ಹಣ ಬರಲೇ ಇಲ್ಲ ಅಂತಂದ್ರೆ ಹಾಗಾದ್ರೆ ನಮ್ಗೆ ಹಣನೇ ಬರಲ್ವಾ ಅಂತ ನೀವು ಕೇಳೋದಾದ್ರೆ ಖಂಡಿತವಾಗ್ಲೂ ಹಣ ಬರುತ್ತೆ. ಸೊ ನಿಮ್ಗೆಲ್ರಿಗೂ ಕೂಡ ಗೊತ್ತೇ ಇದೆ, ಗೃಹಲಕ್ಷ್ಮಿ ಯೋಜನೆಯ 23ನೇ ಕಂತಿನ ಹಣ ಯಾರಿಗೆಲ್ಲ ಬಾಕಿ ಇತ್ತು ಅಂತಹ ಒಂದು ಫಲಾನುಭವಿಗಳಿಗೆ 23 ಮತ್ತೆ 24ನೇ ಕಂತಿನ ಹಣ ಒಟ್ಟಿಗೆ 4,000 ರೂಪಾಯಿ ಹಣ ಜಮಾ ಆಗಿದೆ. ಈಗೇನಾದ್ರೂ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ 24ನೇ ಕಂತಿನ ಹಣ ಕೊನೆವರೆಗೂ ನಿಮ್ಮ ಒಂದು ಖಾತೆಗಳಿಗೆ ಹಣವನ್ನ ಜಮಾ ಮಾಡಿಲ್ಲ ಅಂದ್ರೆ ಮುಂದೆ ಯಾವಾಗ ಗೃಹಲಕ್ಷ್ಮಿ ಯೋಜನೆಯ 25ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾರೋ ಆ ಒಂದು ಸಂದರ್ಭದಲ್ಲಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ 24 ಮತ್ತೆ 25ನೇ ಕಂತಿನ ಹಣ ಟೋಟಲ್ ಆಗಿ 4,000 ರೂಪಾಯಿ ಹಣ ಬಂದು ನಿಮ್ಮ ಒಂದು ಖಾತೆಗಳಿಗೆ ಜಮಾ ಆಗುತ್ತೆ. ಸೊ ಹಾಗಿದ್ರೆ ಗೃಹಲಕ್ಷ್ಮಿ ಯೋಜನೆಯ 25ನೇ ಕಂತಿನ ಹಣ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಸೊ ಇನ್ನೇನು ಹೊಸ ವರ್ಷ ಬಂದೇ ಬಿಡ್ತು. ಹೊಸ ವರ್ಷ 2026ಕ್ಕೆ ನಮ್ಗೇನಾದ್ರೂ ಸರ್ಕಾರದ ಕಡೆಯಿಂದ ಗುಡ್ ನ್ಯೂಸ್ ಅನ್ನ ಕೊಡ್ತಾರಾ? ಒಟ್ಟಿಗೆ 4,000, ಒಟ್ಟಿಗೆ 6,000 ಅಥವಾ 8,000 ಏನಾದ್ರೂ ನಮ್ಮ ಒಂದು ಖಾತೆಗಳಿಗೆ ಜಮಾ ಆಗುತ್ತಾ ಅಂತ ಹೇಳ್ಬಿಟ್ಟು ನೀವು ಕೂಡ ಕೇಳ್ಬೋದು. 100% ಆಗಿ ಹೇಳ್ತಾ ಇದ್ದೀನಿ ನೋಡಿ, ಯಾವುದೇ ಒಂದು ಫಲಾನುಭವಿಗಳಿಗೂ ಸಹ ಸರ್ಕಾರದ ಕಡೆಯಿಂದ ಒಟ್ಟಿಗೆ 4,000 ಆಗಿರ್ಬೋದು, 8,000 ಆಗಿರ್ಬೋದು, 6,000 ಆಗಿರ್ಬೋದು ಈ ರೀತಿಯಾಗಿ ಬಿಡುಗಡೆಯನ್ನ ಮಾಡೋದಿಲ್ಲ. ಹೌದು, ಸರ್ಕಾರದ ಕಡೆಯಿಂದ ಇನ್ನೂ ಸಹ 5 ಕಂತಿನ ಹಣ ಬಾಕಿ ಇರುವಂತದ್ದು. ಹಾಗಂತ ಹೇಳಿ ಒಟ್ಟಿಗೆ 10,000 ಆಗ್ಲಿ ಅಥವಾ 4,000 ಆಗ್ಲಿ ಅಥವಾ 6,000 ಆಗ್ಲಿ ಹಣವನ್ನ ಜಮಾ ಮಾಡೋದಿಲ್ಲ. ರೀಸನ್ ಇಷ್ಟೇನೆ, ಒಂದು ಕಂತಿನ ಹಣವನ್ನ ಜಮಾ ಮಾಡೋದಿಕ್ಕೆ 2,500 ಕೋಟಿ ಹಣ ಏನೋ ಖರ್ಚಾಗುತ್ತೆ ಒಂದು ಸಾರಿ ಹಣವನ್ನ ಜಮಾ ಮಾಡ್ಲಿಕ್ಕೆ. ಜೊತೆಗೆ 1,25,00,000ಕ್ಕಿಂತ ಹೆಚ್ಚು ಫಲಾನುಭವಿಗಳು ಅರ್ಹರಿರುವಂತದ್ದು. ಹಾಗಾಗಿ ಎಲ್ಲಾ ಒಂದು ಮಹಿಳೆಯರ ಖಾತೆಗಳಿಗೆ 2,000 ರೂಪಾಯಿ ಹಣವನ್ನ ಜಮಾ ಮಾಡೋದೇ ಒಂದು ದೊಡ್ಡ ಟಾಸ್ಕ್ ಆಗಿರುವಂತದ್ದು. ಅಂತದ್ರಲ್ಲಿ ಒಟ್ಟಿಗೆ 4,000, 6,000, 8,000 ಈ ರೀತಿಯಾಗಿ ಖಂಡಿತವಾಗ್ಲೂ ಜಮಾ ಆಗೋದಿಲ್ಲ. ನಿಮ್ಗೆ ಖಂಡಿತವಾಗ್ಲೂ ಹೊಸ ವರ್ಷಕ್ಕೆ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟೇ ಕೊಡ್ತಾರೆ. ಹೊಸ ವರ್ಷ ಜನವರಿ ತಿಂಗಳಲ್ಲಿ ನಿಮ್ಗೆ ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆಗಳಿಗೆ ಕೇವಲ 2,000 ರೂಪಾಯಿ ಹಣ ಮಾತ್ರ ಬರುತ್ತೆ. ಅದು ಬಂದು ಗೃಹಲಕ್ಷ್ಮಿ ಯೋಜನೆಯ 25ನೇ ಕಂತಿನ ಹಣ ಜಮಾವಾಗುವಂತದ್ದು. ಸಾಕಷ್ಟು ಫಲಾನುಭವಿಗಳು ನೀವು ಕೂಡ ಕೇಳ್ತಾನೆ ಇದೀರಲ್ವಾ, 25ನೇ ಕಂತಿನ ಹಣ ಯಾವಾಗ ಜಮಾ ಆಗುತ್ತೆ, ಯಾವಾಗ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು. ಗೃಹಲಕ್ಷ್ಮಿ ಯೋಜನೆಯ 25ನೇ ಕಂತಿನ ಹಣ ಜನವರಿ 15ನೇ ತಾರೀಕಿನ ಒಳಗಡೆ ಸರ್ಕಾರದ ಕಡೆಯಿಂದಾನೇ ಹಣವನ್ನ ಬಿಡುಗಡೆ ಮಾಡ್ತಾರೆ. ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣವನ್ನ ಜಮಾ ಮಾಡ್ತಾರೆ. ಸೊ ಇದರ ಒಂದು ಪ್ರೊಸೆಸ್ ಯಾವ ರೀತಿಯಾಗಿ ನಡೆಯುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನೋಡಿ. ಮೊದಲಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಕಡೆಯಿಂದ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಫೈಲ್ ಅನ್ನ ಕಳಿಸ್ಕೊಡ್ತಾರೆ. ಕಳಿಸ್ಕೊಟ್ಟಿದ್ದಾದ್ಮೇಲೆ ಅವರು ಇಷ್ಟು ಜನಕ್ಕೆ ಇಷ್ಟು ಹಣವನ್ನ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಬಿಡುಗಡೆಯನ್ನ ಮಾಡ್ತಾರೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ಬಂದ್ಮೇಲೆ ಅಲ್ಲಿಂದ ತಾಲೂಕ್ ಪಂಚಾಯತಿಗೆ ಹೋಗಿ ಅಲ್ಲಿಂದ ನೇರವಾಗಿ ಡಿಪಿಟಿ ಮುಖಾಂತರ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಬಂದು ಜಮಾ ಆಗುವಂತದ್ದು. ಇದು ಸ್ಟೆಪ್ ಬೈ ಸ್ಟೆಪ್ ಆಗುವಂತಹ ಪ್ರೊಸೆಸ್ ಆಗಿರೋದ್ರಿಂದ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಒಂದು ಸರಿ ಹಣವನ್ನ ಜಮಾ ಮಾಡಲಿಕ್ಕೆ ಶುರು ಮಾಡಿದ್ಮೇಲೆ ಏನಿಲ್ಲ ಅಂತಂದ್ರೂ ಒಂದು 10ರಿಂದ 15 ದಿನ ಟೈಮ್ ಅಂತೂ ಬೇಕಾಗುತ್ತೆ. ಸೊ ಖಂಡಿತವಾಗ್ಲೂ ನಿಮ್ಗೆ ಹೊಸ ವರ್ಷಕ್ಕೆ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟೇ ಕೊಡ್ತಾರೆ. ಹೊಸ ವರ್ಷಕ್ಕೆ ಅಂತಂದ್ರೆ ಜನವರಿ 1ನೇ ತಾರೀಕಿಗೆ ನಿಮ್ಗೆ ಹಣ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಭರವಸೆಯನ್ನ ಕೊಡೋದಕ್ಕೆ ಹೋಗಲ್ಲ. ಯಾಕಂದ್ರೆ ಜನವರಿ 1ಕ್ಕೆ ನಿಮ್ಗೆ ಹಣವನ್ನ ಬಿಡುಗಡೆ ಮಾಡ್ತಾರೆ ಅನ್ನುವಂತಹ ನಿರೀಕ್ಷೆ ಏನಿದೆ ಅದು ಕಡಿಮೆನೇ ಇದೆ. ಯಾಕಂದ್ರೆ ಗೃಹಲಕ್ಷ್ಮಿ 24ನೇ
ಕಂತಿನ ಹಣ ಏನಿದೆ ಅದೇ ಕೂಡ ಇನ್ನು ಪೆಂಡಿಂಗ್ ಇರುವಂತವರಿಗೆ ಹಣವನ್ನ ಜಮಾ ಮಾಡ್ತಾ ಇದ್ದಾರೆ. ಅದರ ಒಂದು ಪ್ರೊಸೆಸ್ ಇನ್ನೂ ಕೂಡ ನಡೀತಾ ಇರುವಂತದ್ದು. ಹಾಗಾಗಿ ನಿಮ್ಗೆ 25ನೇ ಕಂತಿನ ಹಣ ಬಂದ್ಬಿಟ್ಟು 1ನೇ ತಾರೀಕಿಗೆ ಬರೋದಿಲ್ಲ. ಬಟ್ ಹೊಸ ವರ್ಷಕ್ಕೆ ಜನವರಿ ತಿಂಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯ 25ನೇ ಕಂತಿನ ಹಣ ಜನವರಿ 15ನೇ ತಾರೀಕಿನ ಒಳಗಡೆ ಜಮಾ ಆಗುತ್ತೆ. ಓಕೆನಾ? ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ ಏನು ಅಂತಂದ್ರೆ, ಈಗ 25ನೇ ಕಂತಿನ ಹಣ ಮುಂದಿನ ತಿಂಗಳಲ್ಲಿ ಬಿಡುಗಡೆ ಮಾಡಿದ್ರು ಅಂತಾನೆ ಅನ್ಕೊಳ್ಳಿ. 25ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಿದ್ರು ಸಹ ನಿಮ್ಗೆ ಇನ್ನು 24ನೇ ಕಂತಿನ ಹಣ ಬಂದಿಲ್ಲ ಅಂತಂದ್ರೆ ಒಟ್ಟಿಗೆ 24 ಮತ್ತೆ 25ನೇ ಕಂತಿನ ಹಣವನ್ನ ನಿಮ್ಗೆ 4,000 ರೂಪಾಯಿ ಹಣವನ್ನ ಜಮಾ ಮಾಡ್ತಾರೆ. ಇವತ್ತಿನ ಈ ಒಂದು ವಿಡಿಯೋಗೆ ಪ್ರತಿಯೊಬ್ರು ಕೂಡ ಕಮೆಂಟ್ ಅನ್ನ ಮಾಡಿ. ನಿಮ್ಗೆ 24ನೇ ಕಂತಿನ ಹಣ ಬಂದಿದೆಯಾ ಅಥವಾ ಬಂದಿಲ್ವಾ, ಹಾಗೆ ನೀವು ಯಾವ ಒಂದು ಜಿಲ್ಲೆಯಿಂದ ಕಮೆಂಟ್ ಮಾಡ್ತಿದ್ದೀರಾ ಅನ್ನೋದು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಅಥವಾ ನೀವು 25ನೇ ಕಂತಿನ ಹಣಕ್ಕೋಸ್ಕರ ಏನಾದ್ರು ವೇಟ್ ಮಾಡ್ತಾ ಇದ್ದೀರಾ, ಇದೆಲ್ಲದನ್ನು ಸಹ ನೀವು ಕಮೆಂಟ್ ಬಾಕ್ಸ್ ಮುಖಾಂತರ ಕಮೆಂಟ್ ಅನ್ನ ಮಾಡಿ ತಿಳಿಸ್ಕೊಡಿ. ಇದು ಇವತ್ತಿನ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ ಆಗಿತ್ತು. ಇದೇ ರೀತಿಯಾದ ಮುಂದೆ ಎಲ್ಲಾ ರೀತಿಯಾದ ಗೃಹಲಕ್ಷ್ಮಿ ಯೋಜನೆಯ ಹೆಚ್ಚು ಅಪ್ಡೇಟ್ಸ್ ಗಳನ್ನ ಪಡ್ಕೋಬೇಕು ಅಂತ ಹೇಳಿದ್ರೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಯಾರೆಲ್ಲ ಇನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ದಯವಿಟ್ಟು ಲೈಕ್ ಮಾಡಿ. ಯಾರೆಲ್ಲ ಕೊನೆಯವರೆಗೂ ವಿಡಿಯೋ ನೋಡಿದ್ರು ಅವ್ರಿಗೆಲ್ರಿಗೂ ಕೂಡ ಧನ್ಯವಾದಗಳು.